ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ರೈತರು ಸಿಡಿದೆದ್ದಿದ್ದಾರೆ. ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಹಿರೇರುಗಿ ಗ್ರಾಮದ ಪ್ರಮುಖ ವೃತ್ತವಾದ ಶಿವಾಜಿ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ಇಂದು ಬೆಳಗ್ಗೆ 8 ಗಂಟೆಯಿಂದಲೇ ರೈತರು ರಸ್ತೆಗಿಳಿದು ಪ್ರತಿಭಟನೆ ಆರಂಭಿಸಿದ್ದು, ಗುತ್ತಿ ಬಸವಣ್ಣ ಕಾಲುವೆಗೆ ತಕ್ಷಣ ನೀರು ಹರಿಸಬೇಕು ಎಂಬುದು ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಯಾಗಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದೆ. ಈ ಭಾಗದಲ್ಲಿರುವ ಹಳ್ಳ ಕೊಳ್ಳಗಳು ಬತ್ತಿ ಹೋಗಿದ್ದು, ಕುಡಿಯುವ ನೀರಿಗೆ ಯಾವುದೇ ಕೆರೆ ಅಥವಾ ನದಿಯಂಥ ಪರ್ಯಾಯ ಮೂಲಗಳಿಲ್ಲ. ಹೀಗಾಗಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹಲವು ಬಾರಿ ತಹಶೀಲ್ದಾರ್, ಉಪವಿಭಾಗಾಧಿಕಾರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ತಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇಂದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಬೇಕು. ಕೇವಲ ಮೌಖಿಕ ಭರವಸೆ ನೀಡದೆ ಬರವಣಿಗೆ ಮೂಲಕ ಭರವಸೆ ನೀಡಬೇಕೆಂದು ರೈತರು ಪಟ್ಟು ಹಿಡಿದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ವಿಜಯಪುರ, ತಾಂಬಾ, ದೇವರಪುರಗಿ, ಹಿರೇಮಸಳಿ, ತಡವಲಗ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಚರಿಸುವ ಪ್ರಯಾಣಿಕರು ಪರದಾಡುವಂತಾಗಿದೆ. ಒಟ್ಟಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ನಾವು ರೆಡಿ ಮಾಡ್ಕೊಂಡು ಇದ್ರ ಬಿಟ್ಟು ಅವ್ರ ಜೊತೆ ವಿಚಾರ ಮಾಡಿಲ್ಲ, ಅವ್ರ ಜೊತೆ ಒಪ್ಪಂದಗಳ ಮಾತುಗಳನ್ನ ಹೇಳಿಲ್ಲ. ಎಲ್ಲರೂ ರೈತರು ಕೂಡಿಕೊಂಡು ರೈತರ ಸಮ್ಮುಖದಲ್ಲಿ ಬಗೆಹರಿಸಬೇಕು ಅನ್ನುವಂಥ ಮಾತನ್ನು ಹೇಳಿನಿ. ಈಗಾಗಲೇ ಸಿದ್ದೇಶ್ವರ ಸರ್ ಮಾತಾಡೋದು ಏನು ನೀರು ಬಂದವರು ನೀರು ಮೋದಿಕೊಳ್ಳುವಂತ ಸರ್ ಯಾರು ನಾವು ದಾಳಿ ಮಾಡೋದಲ್ಲ, ಏನೂ ಅಲ್ಲ, ಶಾಂತಿಯುತವಾಗಿ ಹೋರಾಟದ ಅಖಂಡ ಕರ್ನಾಟಕ ರೈತ ಸಂಘದ ಹೋರಾಟ ಅಂತ ಹೇಳಿದೆವು. ಈಗಾಗಲೇ ಎಲ್ಲ ಜನ ಅಲ್ಲೇ ಕುಂದ್ರೆ ಯಾರು ದಾಳಿ ಮಾಡೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ಬಸ್ ಸಿಸಿ ಎಲ್ಲ ಅಳವಡಿಸ್ಕೊಂಡಿದ್ದೆವು. ಯಾಕಂದ್ರೆ ಯಾರು ದಾಳಿ ನಿಯಮಾವಳಿಗಳು ಹೇಗಪ್ಪ ಅಂದ್ರೆ ಶಾಂತಿಯುತವಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ ಅಂದ್ರೆ ನೀರಿಗೆ ಕುಡಿಯೋ ನೀರಿಗೆ ಮನುಷ್ಯರಿಗೆ ದನಗಳಿಗೆ ಕುಡಿಯುವ ನೀರಿನ ಸಂಬಂಧವಾಗಿ ಈ ಗುತ್ತಿ ಬಸವಣ್ಣ ಕಾಲುವೆ ನೀರಿನ ಸಂಪೂರ್ಣ ಹರಿಯುವವರಿಗೆ ನಾವು ಹೋರಾಟ ಎದುರಿಸಿಕೊಳ್ಳಲಿಲ್ಲ. ಈ ನಿಯಮಾವಳಿ ಪ್ರಕಾರ ಯಾರಿಗೆ ಅಕ್ಷರಗಳನ್ನ ಮಾತಾಡುವುದಿಲ್ಲ. ಇವು ರೈತ ಸಂಘದ ನಿಯಮಾವಳಿಗಳನ್ನ ಹಿಂಗೆ ಎದುರಿಸಿಕೊಳ್ಳುವಂತ ಮಾತನ್ನ ಹೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಲಕ್ಷ್ಮಣ ಪ್ರಸಾದ್ ವ್ಯಕ್ತಿಯು ನೇರಾಗಿ ಮಾಜಿ ವ್ಯಕ್ತಿಗಳು ಒಂದು ಮಾತುಗಳನ್ನು ಆಡುವುದನ್ನು ನಾನು ಹೇಳಿಕೊಳ್ಳುತ್ತೇನೆ. ಹೊರಡಿಸುವಂತವರು 57 ಈ ಹಿರೇಮಸಳಿ ಕ್ಲಾಸಿನಲ್ಲಿ ಬರ್ತಕ್ಕಂಥದ್ದು 52, 53 ಕಾಲುವೆ ನಂಬರ್ ಮತ್ತು 54 ಈ ಕಾಲುವೆಗೆ ಎಂದೂ ಕೂಡ ನೀರನ್ನು ಹರಿದಿಲ್ಲ. ಈ ಕೆಬಿಗಿಯಲ್ಲಿ ಹಿರಿಯರು ಕೂಡ ಈ ನೂರು ಕಾಲುವೆಗೆ ಸಂಪೂರ್ಣವಾಗಿ ನೀರನ್ನು ಹರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಯಾಕಂದ್ರೆ ದನ ಕರುಗಳಿಗೆ ಮತ್ತು ತಡವಲಗ, ರೋಗಿ, ಬೋಳೆಗಾವ ಮತ್ತು ಅಂಜುಟಿಗೆ ಮಟ್ಟ ಈ ನೀರನ್ನು ಹರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಎಲ್ಲರೂ ಶಾಂತತೆಯಿಂದ ಕೂತ್ರೆ ಈ ಹೋರಾಟವನ್ನು ಯಶಸ್ವಿಗೊಳ್ತದೆ. ಯಾಕಂದ್ರೆ ಒಂದ್ ತಾಸು ಕೂತು ಅಂತ ಘಟನೆಗಳದಾವ. ಯಾಕಂದ್ರೆ ಅಲ್ಲಿ ನೋಡಿದೀವಿ ನಾವು ಹೋಗಿ. ಯಾಕಂದ್ರೆ ಬಹಳಷ್ಟು ತೊಂದರೆಗಳದಾವ. ನಡ್ಲಿಕ್ಕೆ ಹೋಗ್ಲಿಕ್ಕೆ ಬರಲ್ಲ. ಬರೋರೆಲ್ಲ ರೈತರು ಏನ್ ಮಾಡ್ತಾರೆ, ಬಹಳಷ್ಟು ಕಾಡ್ತಾರೆ. ಯಾಕಂದ್ರೆ ದಿನ ನೋಡ್ತೇವೆ ಅವ್ರಿಗೆ ಜೀವ ಬಿಟ್ಟೆ ಹೋಗ್ಬೇಕಲ್ಲಿ. ನಾವು ಬರ್ತೇವೋ ಇಲ್ಲ ಗೊತ್ತಿಲ್ಲ ವಾಪಸ್. ಆ ತರ ಅದಾವ. ಕೈ ಬಳ್ಳಿನಾಗ ಎಲ್ಲರೂ ಸರ್ವಿಸ್ಗಳು ಇದಾವ. ಯಾರು ಡಬ್ಬಿ ಯಾರು ಚೆಲ್ ಮಾಡ್ತಾರೆ ಗೊತ್ತಾಗಲ್ಲ. ಯಾಕಂದ್ರೆ ಬಹಳಷ್ಟು ನಮ್ಮ ರೈತರು ಜೀವ ತೆರೆದು ಬಿಟ್ಟಿದ್ದಾರೆ. ಎಲ್ಲರೂ ಅಧಿಕಾರಿಗಳು ಮತ್ತು ದೇವರ ಈಗಲೇ ಮಳೆರಾಯರೇ ಬಂದು ಅವರನ್ನ ಕರುಣಿಸಲಿ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿವರೆಗೆ ಮಾತನಾಡ್ಕೊಂತ ಎರಡು ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ನಾವು ಕಾಯಿ ಕ್ಯಾರಲ್ ನೀರು ಬರ್ತಾವ, ನೀರು ಹಚ್ಚಿದ್ರೆ ನಾವು ಹೇಳ್ತೀವಿ, ಒಟ್ಟು ಹೇಳಂಗಿಲ್ಲ. ಎಷ್ಟು ಮಂದಿ ಹೋಯ್ತಾರ ನಮ್ಮಲ್ಲಿ ನೀರು ಹರಿಯ ನೀರು ಹರಿಯತನೂ ನಾವು ಹೇಳಿದ್ದು ಏನ್ ಮಾಡ್ತಾರೆ. ನಮ್ಮ ಮತ್ತೆ ನೀರು ಕೊಡ್ತಾರೆ, ನೀರು ಹೇಳಿದ್ದು ನಾವಿದ್ದು ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ?
ಬರುತ್ತಿದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ.